ಇದು ಪಬ್ಲಿಕ್ ನೆಕ್ಸ್ಟ್ ಸ್ಟಿಂಗ್ ಆಪರೇಷನ್. ನಕಲಿ ವೈದ್ಯನ ಮುಖವಾಡ ಬಿಚ್ಚಿ ಹಾಕಿದ ಪಬ್ಲಿಕ್ ನೆಕ್ಸ್ಟ್. ಹಾನಗಲ್ ತಾಲೂಕಿನ ಚೌಕಾಂಶಿ ಹೊಸೂರು ಗ್ರಾಮದಲ್ಲಿ ಶಿಂಧೆ ಕ್ಲಿನಿಕ್ ಹೆಸರಿನ ನಕಲಿ ವೈದ್ಯ ಲೈಸೆನ್ಸ್ ಇಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾನೆ ವಿಶ್ವನಾಥ ಶಿಂಧೆ. ರೋಗಿಗಳಿಗೆ ಹೈ ಡೋಸ್ ಔಷಧಿ ಕೊಡ್ತಾ ಇದ್ದಾನೆ ಈ ನಕಲಿ ಡಾಕ್ಟರ್. ವೈದ್ಯೋ ನಾರಾಯಣ ಹರಿಹಿ ಅಂತಾರೆ. ವೈದ್ಯರು ಹರಿ ಎನಿಸಿಕೊಳ್ಳೋದಿಕ್ಕೆ ಅದಕ್ಕೆ ಆದಂತಹ ಕೆಲವು ಅರ್ಹತೆಗಳು ಇರಬೇಕು. ಆದರೆ ಇಲ್ಲೊಬ್ಬ ಡಾಕ್ಟರ್ ಯಾವುದೇ ಅರ್ಹತೆ ಇಲ್ಲದೆ ಕ್ಲಿನಿಕ್ ನಡೆಸ್ತಾ ಇದ್ದಾನೆ. ಮುಗ್ಧ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾನೆ. ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ನಕಲಿ ವೈದ್ಯನ ಅಸಲಿ ಮುಖವಾಡವನ್ನ ಬಿಚ್ಚಿಡ್ತಾ ಇದೆ ನೋಡಿ. ಹೌದು, ಹಾನಗಲ್ ತಾಲೂಕಿನ ಚೌಕಾಂಶಿ ಹೊಸೂರು ಗ್ರಾಮದಲ್ಲಿ ಶಿಂಧೆ ಕ್ಲಿನಿಕ್ ಅಂತ ಹಸಿರು ಬೋರ್ಡ್ ಹಾಕಿಕೊಂಡು ಟ್ರೀಟ್ಮೆಂಟ್ ನೀಡುತ್ತಾ ಇದ್ದ ನಕಲಿ ವೈದ್ಯ ವಿಶ್ವನಾಥ ಶಿಂಧೆ ಪಬ್ಲಿಕ್ ನೆಕ್ಸ್ಟ್ ನ ಸ್ಟಿಂಗ್ ಆಪರೇಷನ್ ಬಲೆಗೆ ಬಿದ್ದಿದ್ದಾನೆ. ಇವನು ಕೊಡುವ ಹೈಡೋಸ್ ಇಂಜೆಕ್ಷನ್ ಹಾಸಿಗೆಯಿಂದ ತಕ್ಷಣ ಎದ್ದು ಕೂರಿಸಿ ಬಿಡುತ್ತೆ. ಇದರಿಂದ ಆಗಬಹುದಾದ ಅಡ್ಡ ಪರಿಣಾಮಗಳ ಬಗ್ಗೆ ಯಾರು ತಲೆನೇ ಕೆಡಿಸಿಕೊಳ್ಳೋದಿಲ್ಲ. ಚಿಕಿತ್ಸೆ ಪಡೆಯುವವರಿಗೂ ಆ ಬಗ್ಗೆ ಅರಿವಂತೂ ಮೊದಲೇ ಇರೋದಿಲ್ಲ. ಈತನು ಯಾವುದೇ ವೈದ್ಯಕೀಯ ಪದವಿ ಪಡೆಯದೆ 4-5 ಬೆಡ್ಗಳನ್ನು ಹಾಕೊಂಡು ಸುಮಾರು ವರ್ಷಗಳಿಂದ ಚೌಕಾಂಶಿ ಹೊಸೂರು ಗ್ರಾಮದಲ್ಲಿ ಶಿಂಧೆ ಕ್ಲಿನಿಕ್ ಎಂಬ ಹೆಸರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ದಂಧೆ ಶುರು ಮಾಡಿದ್ದಾನೆ. ಬೇರೆ ಬೇರೆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಸೇರಿದಂತೆ ಕೈಕಾಲುಗಳು ನೋವು, ಜೋಮ್ ಹಿಡಿಯೋದು ಅಂತ ಚಿಕಿತ್ಸೆಗೆ ಬರುವ ಪೇಷಂಟ್ ಹತ್ರ ನಿಮಗೆ ಲಕ್ವಾ ಶಂಕೆ ಇದೆ ಅಂತ ಹೇಳಿ ಹೆದರಿಸಿ ದೊಡ್ಡ ಗಾತ್ರದ ಸಿರಿಂಜ್ನಲ್ಲಿ ಇಂಜೆಕ್ಷನ್ ಚುಚ್ಚಿ ಬಿಡ್ತಾನೆ. ಒಂದು ಇಂಜೆಕ್ಷನ್ಗೆ ಕನಿಷ್ಠ 2,500 ರೂಪಾಯಿ ದೋಚುವುದು ಅಲ್ಲದೆ ಸಾವಿರಾರು ರೂಪಾಯಿಗಳ ಇಂಗ್ಲಿಷ್ ಮೆಡಿಸಿನ್ ಕೂಡ ಬರೆದು ಕೊಟ್ಟು ಬಿಡ್ತಾನೆ. ಅಸಲಿಗೆ ಈತನು BAMS ಮುಗಿಸಿರುವ ಬೇರೆಯವರ ವೈದ್ಯರ ಹೆಸರಲ್ಲಿ KPME ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಅದು ಕೂಡ ರದ್ದಾಗಿದೆ. ಬೇರೆಯವರ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಇಂತಹ ಕ್ಲಿನಿಕ್ ನಡೆಸೋದು ಎಷ್ಟು ಸರಿ? ಇಂತಹ ನಕಲಿ ಡಾಕ್ಟರ್ಗಳು ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಂತಹ ನಕಲಿ ವೈದ್ಯರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಲೋಕೇಶ್ ಸುಣಗಾರ್, ಪಬ್ಲಿಕ್ ನೆಕ್ಸ್ಟ್, ಹಾನಗಲ್.